ಚನ್ನಬಸವ ಪಟ್ಟದೇವರ 135ನೇ ಜಯಂತಿ ನಿಮಿತ್ತ ಜ್ಞಾನ ವಿಜ್ಞಾನ ಮೇಳ ಭಾಲ್ಕಿಯ ಹಿರೇಮಠ ಸಂಸ್ಥಾನದಲ್ಲಿ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ 135ನೇ ಜಯಂತಿಯ ನಿಮಿತ್ತ ಜ್ಞಾನ ವಿಜ್ಞಾನ ಮೇಳ ಹಮ್ಮಿಕೊಳ್ಳಲಾಗಿದ್ದು, ಈ ಮೇಳದ ಉದ್ಘಾಟನೆಯನ್ನ 20ನೇ ಡಿಸೆಂಬರ್ ರಂದು ಒಬ್ಬ ವಿಜ್ಞಾನಿಗಳು ಉದ್ಘಾಟಿಸಲಿದ್ದು, ಇದರಲ್ಲಿ ಅನುದಾನ ಹಾಗೂ ಅನುದಾನ ರಹಿತ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು. ಈ ಮೇಳ ಉದ್ದೇಶ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಜ್ಞಾನ ದೊರೆಯಬೇಕು, ಯುವಕರಿಗೆ ಆಕರ್ಷಣೆ ಆಗಬೇಕು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ರಚನಾತ್ಮಕ ಕಾರ್ಯವೇ ಈ ಕಾರ್ಯಕ್ರಮದ ಉದ್ದೇಶ. ಈ ಜ್ಞಾನ ವಿಜ್ಞಾನ ಮೇಳದಲ್ಲಿ ಹಿರೇಮಠ ಸಂಸ್ಥಾನ ಅಡಿಯಲ್ಲಿ ನಡೆಯುವಂತಹ ಔರಾದ್ ಸಂಸ್ಥೆ, ಕಮಲ್ನಗರ್ ಸಂಸ್ಥೆ, ಭಾಲ್ಕಿ ಸಂಸ್ಥೆ, ಬೀದರ್ ಸಂಸ್ಥೆ, ಹುಮ್ನಾಬಾದ್ ಸಂಸ್ಥೆ, ಕಲಬುರ್ಗಿ ಸಂಸ್ಥೆ, ಬಸವ ಕಲ್ಯಾಣ ಸಂಸ್ಥೆ, ಈ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಗುರು ಬಸವ ಪಟ್ಟದೇವರು, ಶಶಿಧರ್ ಕೋಸಂಬೆ, ರವಿ ಚುಡ್ಕುಪ್ಪ ಇನ್ನಿತರರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಈ ವರ್ಷ ನಾವು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜ್ಞಾನ ವಿಜ್ಞಾನ ಮೇಳ. ಈ ಜ್ಞಾನ ವಿಜ್ಞಾನ ಮೇಳದ ಉದ್ಘಾಟನೆಯನ್ನ ಇದೇ ದಿನಾಂಕ 20/12/2024 20ನೇ ಡಿಸೆಂಬರ್ಗೆ ಅದು ಉದ್ಘಾಟನೆ ಆಗ್ತದೆ. ಈ ಜ್ಞಾನ ವಿಜ್ಞಾನ ಮೇಳ ಅಂದ್ರೆ ನಮ್ಮ ಎಲ್ಲಾ ಶಾಲಾ ಶಿಕ್ಷಣ ಸಂಸ್ಥೆಗಳು, ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುವಂತಹ ಸುಮಾರು ಔರಾದ್ ತಾಲೂಕಿನಲ್ಲಿ ನಡೆಯುವಂತಹ ಸಂಸ್ಥೆ, ಕಮಲ್ನಗರ ತಾಲೂಕಿನಲ್ಲಿ ನಡೆಯುವಂತಹ ಸಂಸ್ಥೆ, ಭಾಲ್ಕಿ ತಾಲೂಕಿನಲ್ಲಿ ನಡೆಯುವಂತಹ ಸಂಸ್ಥೆ, ಬೀದರ್ನಲ್ಲಿ ನಡೆಯುವಂತಹ ಸಂಸ್ಥೆ, ಹುಮ್ನಾಬಾದ್ ತಾಲೂಕಿನಲ್ಲಿ ನಡೆಯುವಂತಹ ಸಂಸ್ಥೆ, ಕಲಬುರಗಿ ಜಿಲ್ಲೆಯಲ್ಲಿನೂ ಒಂದು ಇದೆ, ಅಲ್ಲಿನ ಕಲಬುರಗಿ ಜಿಲ್ಲೆಯಲ್ಲಿ ನಡೆಯುವಂತಹ ಸಂಸ್ಥೆ, ಬಸವ ಕಲ್ಯಾಣದಲ್ಲಿ ನಡೆಯುವಂತಹ ಸಂಸ್ಥೆ, ಎಲ್ಲಾ ಸಂಸ್ಥೆಗಳು ನಮ್ಮ ಸಂಸ್ಥೆ ಎಲ್ಲಾ ಶಾಲೆಗಳು, ಈ ಶಿಕ್ಷಣ ಸಂಸ್ಥೆಗಳು ಈ ಜ್ಞಾನ ವಿಜ್ಞಾನ ಮೇಳದಲ್ಲಿ ಭಾಗವಹಿಸ್ತಾ ಇದೆ. ಇದೊಂದು ಬೃಹತ್ ಜ್ಞಾನ ವಿಜ್ಞಾನ ಮೇಳ ಆಯೋಜನೆ ಮಾಡಲಾಗಿದೆ. ಈ ಜ್ಞಾನ ವಿಜ್ಞಾನ ಆಯೋಜನೆಗೆ ಬಹಳ ದೊಡ್ಡ ಒಬ್ಬರು ಸೈಂಟಿಸ್ಟ್